ನಿಜವಾದ ಸೋಲ್ ಅಂದ್ರೇನು? ಪ್ರಾರ್ಥನೆ ಮಾಡಲಾರ್ದೆ ಬದುಕೋದು, ದೇವರ ಸನ್ನಿಧಾನದಲ್ಲಿ ವಾಕ್ಯಗಳು ಕೇಳಲಾರ್ದೆ ಬದುಕೋದು, ದೇವರ ಸನ್ನಿಧಾನದಲ್ಲಿ ಆರಾಧನೆ ಇಲ್ಲದೆ ಬದುಕೋದು. ಇವತ್ತಿನ ದಿನ ಅನೇಕರು ಕೂಡ ಈ ಒಂದು ಸೋಲು ಅನುಭವಿಸ್ತಾ ಇದ್ದಾರೆ. ದೇವ್ರ ಮಕ್ಕಳಂತ ಕರೆಸ್ಕೊಳ್ತಾರೆ ಅವರು, ಆದರೆ ಒಂದು ಪ್ರಾರ್ಥನೆ, ಆರಾಧನೆ, ವಾಕ್ಯ ಇರಲಾರ್ದೆ ಅವ್ರಿಗೆ ಹೆಂಗೆ ಗೆಲುವು ಬರುತ್ತೆ ಅವ್ರ ಲೈಫಲ್ಲಿ? ಸೋಲುವಂಥವರೇ. ಇವತ್ತಿನ ಯವನಸ್ಥ ಮಕ್ಕಳಿಗೆ ಒಂದು ಗೆಲುವಿನ ದಾರಿ ಬಹಳ ಕಠಿಣವಾಗಿದೆ. ಯಾಕಂದರೆ ಈ ಆತ್ಮಿಕವಾದಂಥ ವಿಷಯಗಳು ಅವ್ರಿಗೆ ಬೇಕಾಗಿಲ್ಲ. ಅವ್ರು ಆಸೆ ಪಡ್ತಿರೋದೇ ಬೇರೆ. ಅವ್ರು ಆಸೆ ಪಡ್ತಾ ಇರೋದು ಚರ್ಚಲ್ಲಿ ಸಿಗಲ್ಲ. ಕೆಲವು ಯವನಸ್ಥ ಮಕ್ಕಳು, ಕೆಲವು ಕುಟುಂಬಗಳವರು ಹಾಗೇನೆ ಲೋಕದಲ್ಲಿ ಏನು ಬೆಸ್ಟ್ ಅಂತ ಅನ್ಕೊಂಡಿದಾರೋ ಅದು ಆತ್ಮಿಕತೆಯಲ್ಲಿ ಇರಲ್ಲ. ಆತ್ಮಿಕತೆಯಲ್ಲಿ ಬೆಸ್ಟ್ ಅನ್ನುವಂಥದ್ದು ಲೋಕದಲ್ಲಿ ಸಿಗಕ್ಕೆ ಸಾಧ್ಯನೇ ಇಲ್ಲ. ಇವತ್ತು ಲೋಕದಲ್ಲಿರುವಂಥ ಪ್ರತಿಯೊಂದು ಕೂಡ ಅಚೀವ್ ಮಾಡಕ್ಕೆ ಹೋಗ್ತಾ ಇದ್ದಾರೆ ಇವತ್ತಿನ ಜನ್ರೇಷನ್ ಅಲ್ವಾ, ಈ ಬೆಳೀತಾ ಇರುವಂಥವ್ರು. ದೇವರ ಕಾರ್ಯಗಳನ್ನು ಯಾವಾಗ ಅಚೀವ್ ಮಾಡ್ತಾರೆ? ವರ್ಷಗಳಾದರೂ ಕೂಡ ಕಷ್ಟ. ಹಾಗೆ ಕುಟುಂಬದ ತಂದೆ ತಾಯಿಗಳು ಅವ್ರ ಮಕ್ಕಳಿಗೆ ತಿದ್ದುಕೊಳ್ಬೇಕು. ಯಾಕಂದರೆ ಸೋಲುವಂಥ ಲೆಕ್ಕದಲ್ಲಿ ನಿಮ್ಮ ಮಕ್ಕಳು ಬೆಳೀತಾ ಇರ್ಬೋದು, ಆದರೆ ಜಯದ ಲೆಕ್ಕದಲ್ಲಿ ಬೆಳಿಬೇಕಾದ್ರೆ ಯು ಹ್ಯಾವ್ ಟು ಟೀಚ್ ದ ವರ್ಡ್ಸ್ ಆಫ್ ಗಾಡ್. ಮಕ್ಕಳಿಗೆ ದೇವರ ವಾಕ್ಯಗಳನ್ನು ಬೋಧಿಸಬೇಕು.